ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರದ ಫಿನ್ಫ್ಯಾಕ್ಟ್ಸ್ನ ಇವತ್ತು ಮಾತಾಡೋಕ್ಕೆ ಬಂದಿದ್ದೀವಿ. ಶುಕ್ರವಾರ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗಿತ್ತು, ಸೋಮವಾರ ಮಾರ್ಕೆಟ್ ಏನು ಮಾಡ್ಬೋದು ಅನ್ನೋದನ್ನು ನೋಡೋಣ. ಶುಕ್ರವಾರ ಕೂಡ ಒಂದು ದೊಡ್ಡ ಗ್ಯಾಪ್ ಡೌನ್ ದಿನವೇ ಆಗಿತ್ತು ಮಾರ್ಕೆಟ್ ಪಾಲಿಗೆ. 23,600 ಯಾವ ಒಂದು ಗ್ಯಾಪ್ ಇದೆ ಅಂತ ಮಾತಾಡ್ತಾ ಇದ್ವಿ. ಆ ಗ್ಯಾಪ್ನ ಕೂಡ ಫಿಲ್ ಮಾಡಿತ್ತು. ಆದರೆ ಅದಾದಮೇಲೆ ಒಂದು ಶಾರ್ಪ್ ಬೌನ್ಸ್ ಬರ್ತಾ ಹೋಯಿತು. ಇದಕ್ಕೆ ಕಾರಣ ಕ್ರೂಡಲ್ಲಾದಂಥ 4 to 5% ಫಾಲ್ ಆಯಿತು. ಕ್ರೂಡಲ್ಲಿ ಯಾಕೆ ಫಾಲ್ ಆಯಿತು ಅಂದರೆ 100 ಲೆವೆಲ್ ಹತ್ತಿರ ಬಂದಿತ್ತು, ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಅಂತಲೂ ಒಂದು ಥಿಯರಿ ನೀವು ಹೇಳ್ಬೋದು. ಯಾಕಂದರೆ ಕಂಟಿನ್ಯೂಸ್ ಆಗಿ 70ರಿಂದ 100 ತನಕ ಹೋಗಿತ್ತು ಅಂತ. ಇನ್ನೊಂದು 12-13 ದಿನಗಳಿಂದ ಸತತವಾಗಿ US ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಬರ್ತಾ ಇತ್ತಲ್ವ US ಮಿಲಿಟರಿ, ಅವರು ಪಾಸ್ ಮಾಡಿದ್ದಾರೆ ಶುಕ್ರವಾರ ಟ್ರಂಪ್ ನಿರ್ದೇಶನದ ಮೇರೆಗೆ ಅಂತ ಕೂಡ ಸುದ್ದಿ ಬಂದಿತ್ತು. ಹೀಗಾಗಿ ಕೆಳಗಡೆ ಬಂದಿದೆ. ಆದರೆ ವರ್ತಮಾನ ಏನು ಹೇಳ್ತಾ ಇದೆ ಅಂತಂದರೆ ಅದು ಒಂದು ಸ್ಟ್ರಾಟಜಿಕ್ ಮೂವು. ಅವರು ಒಂಥರ ಗ್ಯಾಸ್ ಫಿಲ್ಲಿಂಗು ಅಥವಾ ಇನ್ನೂ ಒಂದು ಸ್ವಲ್ಪ ಟ್ರೂಪ್ಗಳನ್ನು ಜಾಸ್ತಿ ಕಳಿಸೋದಕ್ಕೆ ವೀಕೆಂಡಲ್ಲಿ ಆ ಥರ ಬೇಕು ಅಂತಲೇ ಪಾಸ್ ತೊಗೊಂಡಿದ್ದಾರೆ. ಯಾವುದೇ ಕೂಡ ಸಂಧಾನಕ್ಕೆ ಇರಾನ್ ಕೂಡ ಹೋಗ್ತಾ ಇಲ್ಲ, ಅಮೆರಿಕ ಕೂಡ ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಲೂ ಕೂಡ ಬಂದಿದೆ. ಹಾಗಾಗಿ ಎಲ್ಲ ಒಂಥರ ಬೂದಿ ಮುಚ್ಚಿರೋ ಕೆಂಡ ಥರ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಶಾರ್ಪಾಗಿ ಕರೆಕ್ಷನ್ ಬಂತು ಕ್ರೂಡಲ್ಲಿ. ನಮ್ಮ ಗ್ಯಾಪು ಕೂಡ ಆ ಟೈಮಲ್ಲಿ ಫಿಲ್ ಆಯಿತು. ಸೊ ಒಂದು ಬೌನ್ಸ್ ಬ್ಯಾಕ್ ಅಂತ ಅನ್ನಿಸ್ತಾ ಇದೆ. ಅದು ಬುಲ್ ಟ್ರ್ಯಾಪಾ ಅಥವಾ ಬೇರ್ ಟ್ರ್ಯಾಪಾ ಏನು ಅನ್ನೋದನ್ನು ಮಾರ್ಕೆಟು ಸೋಮವಾರ ದಿನ ಉತ್ತರ ಕೊಡ್ತಾ ಹೋಗುತ್ತೆ. ಸೊ ಟಾಪ್ ಗೇನರ್ಗಳು ಅಂತ ನಾವು ನೋಡ್ತಾ ಬರೋದಾದರೆ HCL ಟೆಕ್ಕಲ್ಲಿ 2.11%, ಹಾಗೆಯೇ ವಿಪ್ರೋದಲ್ಲಿ 1.32% ಅಪ್ಮೌಂಟ್ ಬಂದಿತ್ತು. ಅದು ನಿಫ್ಟಿ 50ಯ ಟಾಪ್ ಗೇನರ್ಗಳಾಗಿತ್ತು. ಹಾಗೆಯೇ ಝೊಮ್ಯಾಟೋದಲ್ಲಿ 2.47% ಕರೆಕ್ಷನ್ ಬಂತು. ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ 2.11% ಕರೆಕ್ಷನ್ ಬಂತು. ಇದೆಲ್ಲ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿತ್ತು. ಐ ಥಿಂಕ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸಲ್ಲೂ ಕೂಡ ಮೊನ್ನೆ ದಿನ ಒಂದು ಶಾರ್ಪ್ ಆಗಿರುವಂಥ ಸೆಲ್ಲಿಗೆ ಬಂದಿತ್ತು. ಸೊ ಅದನ್ನ ಝೂಮ್ ಮಾಡಿ ನೋಡೋದಾದರೆ 1.78% ಕರೆಕ್ಷನ್ ಬಂದಿತ್ತು. ಅದರಲ್ಲೂ ಕೂಡ ಶ್ರೀರಾಮ್ ಫೈನಾನ್ಸು, ಬಜಾಜ್ ಫೈನಾನ್ಸು, ಐ ಥಿಂಕ್ ಬಜಾಜ್ ಫೈನಾನ್ಸು ಟಾಪ್ ಲೂಸರು 2.6% ಕರೆಕ್ಷನ್ ಬಂದಿದೆ. ಶ್ರೀರಾಮ್ ಫೈನಾನ್ಸಲ್ಲಿ 2% ಬಂದಿದೆ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ರಿಸಲ್ಟ್ಸ್ಗಳು ಚೆನ್ನಾಗಿ ಬರ್ತಾ ಇತ್ತು. ಆದರೆ ಎರಡು ಯಾಕೆ ಕರೆಕ್ಷನ್ ಆಗಿದೆ ಅನ್ನೋದನ್ನ ನೋಡಬೇಕು. ಯಾಕೆಂದರೆ IDFC ಬ್ಯಾಂಕು, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಸುಮಾರು ಕಂಪ್ನಿಗಳ ರಿಸಲ್ಟ್ಸು ಬಂದಿತ್ತು. ನೋಡ್ತಾ ಹೋಗೋಣಂತೆ ಅದನ್ನು. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ನಿಫ್ಟಿ ನೆಕ್ಸ್ಟ್ 50ನಲ್ಲೂ ಕೂಡ ಒಂದಿಷ್ಟು ರೆಡ್ಗಳೇ ಜಾಸ್ತಿ ಇತ್ತು. ನಿಫ್ಟಿ ನೆಕ್ಸ್ಟ್ 50 ಹೋಗೋಣ. ಸೊ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಯುನೈಟೆಡ್ ಸ್ಪಿರಿಟ್ಸಲ್ಲಿ 3.47% ಅಪ್ಮೌಂಟ್ ಬಂದಿದೆ. ಹಾಗೆಯೇ L&T ಮೈಂಡ್ ಟ್ರೀನಲ್ಲಿ 3.19% ಅಪ್ಮೌಂಟ್ ಬಂದಿತ್ತು. ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕು, ಅದಾನಿ ಗ್ರೀನ್, ಅದಾನಿ ಎನರ್ಜಿ ಸೊಲ್ಯೂಷನ್ಸು ಲಾಸ್ಟ್ ವೀಕಿಂದ ಕಂಟಿನ್ಯೂಸ್ ಆಗಿ ರೆಡ್ಡಲ್ಲಿತ್ತು. ಅದಾನಿ ಸ್ಟಾಕ್ಗಳು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಆದರೆ ಸೀಮೆನ್ಸ್ ಎನರ್ಜಿನಲ್ಲಿ 2.6%, ಆ್ಯಬ್ ಇಂಡಿಯಾದಲ್ಲಿ 2.03%, ಟೊರೆಂಟ್ ಫಾರ್ಮಾದಲ್ಲಿ 2.05% ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ಗಳಾಗಿದ್ವು. ಸೊ ಮಾರ್ಕೆಟ್ ಏನು ಮಾಡಿತ್ತು ಶುಕ್ರವಾರ ದಿನ ಅಂತ ನಾವು ನೋಡ್ತಾ ಬರೋದಾದರೆ ಯಾವ ಒಂದು ಗ್ಯಾಪ್ ಅಂತ ಮಾತಾಡ್ತಾ ಇದ್ವಿ ನೋಡಿ. ಆ ಗ್ಯಾಪನ್ನು ಕ್ಲೀನಾಗಿ ಫಿಲ್ ಮಾಡೋಗಿದೆ ಅಲ್ವಾ. ಇಲ್ಲೊಂದು ಇತ್ತಂಥ ಗ್ಯಾಪನ್ನು ಕ್ಲೀನಾಗಿ 23,600 ಫಿಲ್ ಮಾಡಿ ಒಂದು ಡೋಜಿನಲ್ಲಿ ಎಂಡ್ ಮಾಡಿದೆ. ಸ್ಟಿಲ್ ಇವಾಗ ಈ ಒಂದು ಏನೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿ ಉಳಿದಿತ್ತಲ್ಲ, ಇದು ರಿಮೈನ್ಸ್ ಆಸ್ ರೆಸಿಸ್ಟೆನ್ಸ್. ಅದು ರೆಸಿಸ್ಟೆನ್ಸ್ ಆಗಿ ಉಳಿಬೇಕು. 23,774ರಿಂದ 23,800 ಲೆವೆಲ್ನ ಮಾರ್ಕೆಟ್ ರೆಸಿಸ್ಟೆನ್ಸ್ ಥರ ಸೋಮವಾರ ಏನು ಮಾಡುತ್ತೆ, ಅಲ್ಲಿ ಯಾವ ಥರ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ ಮೂವ್ಗಳನ್ನ ನೋಡ್ತಾ ಹೋಗ್ಬೋದು. ಇನ್ನೂ ಒಂದು ಲಾಂಗ್ ಡೇಟೆಡ್ ಪ್ಯಾಟರ್ನಲ್ಲಿ ಅಂತ ನೋಡ್ತಾ ಬರ್ತಾಯಿದ್ರೆ ಒಂದು ಪ್ಯಾಟರ್ನ ಅವಕಾಶ ಇತ್ತಲ್ವ. ಇಲ್ಲಿ 24,600 ಹತ್ರ ಒಂದು ಹೈನ ಮಾಡಿತ್ತು 2 ಸಲ. ಇದರ ನೆಕ್ ಲೈನ್ ಅಂದರೆ ನೋಡಿ, ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಆಗಿತ್ತು. ಆ ಗ್ಯಾಪ್ನ ಮತ್ತೆ ಬಂದು ಫಿಲ್ ಮಾಡಿ ಹೋಗಿತ್ತು. ಸೊ ಈ ಒಂದು ದೊಡ್ಡ ನೆಕ್ ಲೈನಿಗೆ ಪ್ಯಾಟರ್ನ್ ಆಗ್ತಾ ಇದೆ ಅಂದರೆ ಮಾರ್ಕೆಟಿಗೆ 23,210 ಹತ್ರವರೆಗೂ ಕೂಡ ಜಾಗ ಇದೆ. ಅದು ಯಾವಾಗುತ್ತೆ, 23,600ನ ಬ್ರೇಕ್ ಆಗಿ ಕೆಳಗಡೆ ಅಂದರೆ ಶುಕ್ರವಾರದ ಲೋ ಏನಾಯ್ತಲ್ಲ ಅದನ್ನು ಬ್ರೇಕ್ ಆಗಿ ಬರ್ತಾ ಇದೆ ಅಂದರೆ ನೀವು 23,260ರಿಂದ 23,200 ಲೆವೆಲ್ ಕಡೆಗೆ ಮಾರ್ಕೆಟ್ ಬರ್ತಾ ಇದೆ ಅಂತ ನಾವು ಅಂದಾಜು ಮಾಡ್ತಾ ಹೋಗ್ಬೋದು. ಇಲ್ಲ ಇಲ್ಲಿಂದ ರಿವರ್ಸಲ್ ಆಯಿತು ಮತ್ತೊಂದಾಯಿತು ಅಂದರೆ ಈ ಬಸ್ ಸ್ಟ್ಯಾಂಡು ದೊಡ್ಡ ರೆಸಿಸ್ಟೆನ್ಸ್ ಆಗಿದೆ. ಈ ಬಸ್ ಸ್ಟ್ಯಾಂಡ್ನ ಯಾವ ರೀತಿಯಾಗಿ ಟೆಸ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಮಿಕ್ಕಿದ್ದನ್ನು ಮಾರ್ಕೆಟಲ್ಲಿ ಮಾತಾಡ್ತಾ ಹೋಗ್ಬೋದು. ಸೊ ನೋಡೋಣಂತೆ ಯಾವ ಥರ ಆಗುತ್ತೆ ಅಂತ. ವಾಚ್ ಲಿಸ್ಟಲ್ಲಿ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿ ಕೂಡ ಫ್ಲಾಟ್ ಆಗಿತ್ತು. ಸೆನ್ಸೆಕ್ಸಲ್ಲಿ ನೆಗೆಟಿವ್ ಆಗಿ ಬಂದಿತ್ತು. ಮಿಡ್ ಕ್ಯಾಪು ಸ್ವಲ್ಪ ವೆರಿ ಮೈನರ್ ಫ್ಲಾಟ್ ಆಗೇ ಇತ್ತು. ಹಾಗೆಯೇ ಸ್ಮಾಲ್ ಕ್ಯಾಪು ಕೂಡ ಸ್ವಲ್ಪ ನೆಗೆಟಿವ್ ಆಗಿತ್ತು. ಇಂಡಿಯಾ ವಿಕ್ಸು 4% ಮೇಲೆ ಹೋಗಿದೆ. ಬಟ್ ಇಂಡಿಯಾ ವಿಕ್ಸು ಇಂಟ್ರಾಡೇನಲ್ಲಿ ತುಂಬ ಮೇಲ್ಗಡೆ ಹೋಗಿತ್ತು. ಐ ಥಿಂಕ್ ಆಲ್ಮೋಸ್ಟ್ 15 ಹತ್ತಿರ ಹೋಗಿತ್ತು, ಮತ್ತು 14ಕ್ಕೆ ಬಂದು ಸೆಟ್ಲ್ ಆಗಿದೆ. ಈಗಲೂ ಕೂಡ ಇಂಡಿಯಾ ವಿಕ್ಸ್ ಮೇಲ್ಗಡೆನೇ ಇದೆ. ಗಿಫ್ಟ್ ನಿಫ್ಟಿ ಫ್ಲಾಟ್ ಅಂತ ಎಂಡ್ ಆಗಿದೆ. ಶನಿವಾರ ಭಾನುವಾರ ರಜೆ ಇರುತ್ತೆ. ಅದೇ ರೀತಿಯಾಗಿ ಕ್ರೂಡ್ ನೋಡಿ, ಮಾರ್ಕೆಟ್ ಅವರ್ಸಲ್ಲಿ ನಮ್ಮದು ಇನ್ನೂ ಕೆಳಗಡೆ ಬಂದಿತ್ತು. ಕ್ರೂಡ್ ಕೆಳಗಡೆ ಬಂದು ಮೇಲೆ ಹೋಗಿದೆ. ಟ್ರೇಡ್ ಟೂಲ್ಸಲ್ಲಿ ಒಂದು ಫಿಬೊನಾಚಿ ಟೂಲ್ಸ್ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ 0.33 ಮೆಥಡ್, 0.66 ಮೆಥಡನ್ನು ಕೂಡ ನಾನು ಹೇಳಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೀವು ನೋಡ್ತಾ ಹೋಗ್ಬೋದು. ಸೊ ಆ ಒಂದು ಕ್ಯಾಟಗರಿಲಿಂದ ನೋಡ್ತಾ ಹೋಗೋದ್ರೆ, ಯಾಕಂದರೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಎಷ್ಟು ಮೂವ್ಮೆಂಟ್ ಬಂದಿರೋದ್ರಿಂದ, ಹಿಂದೆ ಇದ್ದಂಥ ಒಂದು 100 ಲೆವೆಲ್ಗಳ ಇಂಪಾರ್ಟೆಂಟ್ ಲೆವೆಲ್ ಕೂಡ ಆಗಿರೋದ್ರಿಂದ ಅಲ್ಲಿಂದ ನಮಗೆ ಕರೆಕ್ಷನ್ ಬರ್ತಾ ಹೋಯಿತು ಅಂದರೆ 92 ಈ ಲೆವೆಲಲ್ಲಿ ನೋಡಿ ಒಂದು ಸಣ್ಣದಾಗಿ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಆ ಲೆವೆಲ್ ಕಡೆಗೆ ಬರುತ್ತಾ ಅಂತ ನೋಡಬೇಕು. ಇಲ್ಲ ಇದು ಒಂದು ಇಲ್ಲೇ ಒಂದು ಪಾಸ್ ತಗೊಂಡು, ಯಾಕಂದರೆ ದೊಡ್ಡ ಬಂದಂಥ ಮಾರುಬ ಸೆಕೆಂಡ್ ದೊಡ್ಡದು ಮತ್ತು ಹಿಂದೆನೂ ಬಸ್ ಸ್ಟ್ಯಾಂಡ್ ಇತ್ತು. ಈ ಬಸ್ ಸ್ಟ್ಯಾಂಡ್ ಲೆವೆಲಲ್ಲಿ ಒಂದು ಪಾಸ್ ಮಾಡಿ ಮತ್ತೆ ಬ್ರೇಕ್ ಆದರೂ ಕೂಡ ಆಗ್ತಾ ಹೋಗ್ಬೋದು. ಸೊ ನೋಡೋಣ ಈ ಲೋನ ಯಾವ ರೀತಿಯಾಗಿ 0.786 ಲೆವೆಲ್ ಇದೆಯಲ್ಲ ಇದನ್ನು ಯಾವ ರೀತಿಯಾಗಿ ಬ್ರೇಕ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಬಟ್ ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಲೆವೆಲಲ್ಲಿ ನಿಂತಿದೆ. ಸೊ ಕೆಳಗಡೆ ಬಂದ್ರೂ ಕೂಡ ಇಮಿಡಿಯೇಟ್ ಸಪೋರ್ಟ್ ಇದೆ. ಇಲ್ಲಿ ನಾವು ಮಾತಾಡ್ತಾನೆ ಬಂದಿದ್ವಲ್ಲ, ಈ ಲೆವೆಲಿಂದ ಮೇಲ್ಗಡೆ ಹೋಯಿತು ಅಂತಂದರೆ ಕ್ರೂಡು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ. ಈಗ ಅಕಸ್ಮಾತ್ ಕೆಳಗಡೆ ಬಂದ್ರೂ ಕೂಡ ನೋಡಿ 0.66 ಲೆವೆಲ್
ಕರೆಕ್ಟಾಗಿ ನಮಗೆ ಅಲ್ಲಿಗೆ ಬರ್ತಾ ಇದೆ. ಯಾವ ಹಿಂದೆ ಇದ್ದಂಥ ಸಪೋರ್ಟ್ ಅಂತ ಮಾತಾಡಿದ್ದು ಅಲ್ಲೇ ಬರ್ತಾ ಇದೆ. ಹಾಗಾಗಿ ಡಿಫ್ರೆಂಟ್ ಮೆಥಡ್ಸಲ್ಲಿ ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳು ಸುಲಭವಾಗಿರುತ್ತೆ, ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನೀವು ಆ್ಯಕ್ಚುಲ್ ಟ್ರೇಡ್ ಟೂಲ್ಸ್ ಆಗಿರುವಂಥ ಫಿಬೊನಾಚಿ ಜಗತ್ತೇ ಫಿಬೊನಾಚಿ ಮೇಲೆ ನಡೀತಾ ಇದೆ. ಅದನ್ನ ನಾನು ಆ ಫಿಬೊನಾಚಿ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ ಅದು ಕೂಡ ಒಂದು ಫ್ಯಾಸಿನೇಟಿಂಗ್ ನಂಬರ್ ಅಂತ ಆಗುತ್ತೆ. ಎಷ್ಟು ಚೆನ್ನಾಗಿ ಅದ್ರ ಜೊತೆ ಸಿಂಕ್ ಆಗುತ್ತಲ್ಲ ಅಂತ. ಸೊ ಯಾರಾದರೂ ಆ ವಿಡಿಯೋಗಳು ನೋಡಿಲ್ಲ ಅಂದರೆ ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟ್ಗಳಲ್ಲಿದೆ. ಮೂವಿಂಗ್ ಆವ್ರೇಜ್ಗಳ ಬಗ್ಗೆ, ಫಿಬೊನಾಚಿ ಬಗ್ಗೆ ಖಂಡಿತವಾಗ್ಲೂ ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಕ್ರೂಡು ಇಂಪಾರ್ಟೆಂಟ್ ಮಾನದಂಡ ಖಂಡಿತವಾಗ್ಲೂ. ಸೊ ಸದ್ಯಕ್ಕೆ ಆಗಿರುವಂಥದ್ದು ನೋಡಿ, ಇಲ್ಲಿ ಕೆಳಗಡೆ ಬಂದಿತ್ತು ನಮ್ಮ ಇಂಟ್ರಾಡೇ ಮಾರ್ಕೆಟ್ ಅವರ್ಸಲ್ಲಿ. ನಮ್ಮ ಮಾರ್ಕೆಟ್ ಬಿದ್ದಾಗ 96 ಲೆವೆಲ್ ಹತ್ತತ್ರಕ್ಕೆ ಬಂದಿತ್ತು. ಅಲ್ಲಿಂದ ಮತ್ತೆ ವಾಪಸ್ಸು ಮೇಲ್ಗಡೆ ಹೋಗಿದೆ. ಆಗಲೇ ಹಿಂದಾಗೆ ವರ್ತಮಾನ ಏನಿದೆ ಅಂತಂದರೆ ಯಾವುದೇ ಶಾಂತಿ ಸಂಧಾನದಕ್ಕೆ ಇದಾಗಿದೆ ಅನ್ನೋ ಥರದ್ದು ಹೇಳ್ತಾ ಇಲ್ಲ. ಬಟ್ ನೋಡೋಣ ಏನು ಪ್ರೋಗ್ರೆಸ್ ಆಗುತ್ತೆ, ಸೋಮವಾರಕ್ಕೆ ಏನಾಗುತ್ತೆ. ಓಮನ್ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಪೀಸ್ ಸ್ಟಾಕಿಗೆ ಅಂತೆಲ್ಲ ಬರ್ತಾ ಇತ್ತು. ನೋಡೋಣ ಅದು ಹೇಗಾಗುತ್ತೆ ಅಂತ. ನನ್ನ ಪ್ರಕಾರ ಅದನ್ನೆಲ್ಲ ಮೀರಿ ಹೋಗಿದೆ ಇವಾಗ ಮಾತುಕತೆಗಳು, ನೋಡೋಣಂತೆ. ಅದೇ ರೀತಿಯಾಗಿ ಗೋಲ್ಡ್ ಕೂಡ ಒಂದು ಬೌನ್ಸ್ ಆಗಿತ್ತು. ಚೈನಾದಲ್ಲಿ ರಿಟೇಲ್ ಟ್ರೇಡಿಂಗ್ದು ನಿಲ್ಲಿಸಿದ್ದಾರೆ ಅಂತಲ್ಲ, ಅದಕ್ಕೆ ಕ್ಲಾರಿಫಿಕೇಷನ್ಗಳು ಬಂದಿದೆ. 24ರಿಂದ ಜಾರಿಯಾಗುತ್ತೆ ಅಂತ ಹೇಳಿದ್ನಲ್ವ. ಅದರಲ್ಲಿ ನೋಡಿ ETF ಗಳಿಗಾಗಿರ್ಬೋದು, ಫಿಸಿಕಲ್ ಗೋಲ್ಡ್ಗಳಾಗಿರ್ಬೋದು, ಅದು ಯಾವುದಕ್ಕೂ ಇಲ್ಲ. ಬಟ್ ಸ್ಪೆಕ್ಯುಲೇಷನ್ ಪೇಪರ್ ಏನು ಕೊಡ್ತಾ ಇದ್ರು ಚೈನಾದಲ್ಲಿ ಗೋಲ್ಡ್ ಟ್ರೇಡಿಂಗಿಗೆ, ಅದಕ್ಕೆ ಮಾತ್ರ ಪಾಸ್ ಬಂದಿರೋದು ಅಂತ. ಬಟ್ ಒಂದಿಷ್ಟು ನಿರ್ದೇಶನಗಳು ಬಂದಿತ್ತು, ಸೆಲ್ ಮಾಡ್ಕೊಳ್ಳಿ, ಆ ಥರ ಯಾವ್ದಾದ್ರು ಪೊಸಿಷನ್ ಇಟ್ಕೊಂಡಿದ್ದಾರೆ ಅಂದರೆ ಅಂತೆಲ್ಲ ಹೇಳಿತ್ತು. ಹಾಗಾಗಿ 24ನೇ ದಿನ ಸ್ವಲ್ಪ ಸೆಲ್ಲಿಂಗ್ ಕೂಡ ಬಂದಿರ್ಬೋದು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಂದಕ್ಕೆ ಚೈನಾದು ಕೂಡ ಕಾರಣ ಆಗಿರ್ಬೋದು. ಬಟ್ ಈಗಲೂ ಕೂಡ ಯಾವೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡಲ್ಲೇ ನಿಂತಿದೆ ಗೋಲ್ಡು. ಸೊ ಇದನ್ನೇನಾದ್ರು ಬ್ರೇಕ್ ಆಯಿತು ಅಂದರೆ 3800 ಪಾಸಿಬಿಲಿಟಿ ಇದೆ. ಮೇಲ್ಗಡೆ ಹೋಯಿತು ಅಂತಂದರೆ 4400, ಫಸ್ಟ್ 4300 ಕ್ರಾಸ್ ಆಗಲಿ. ಯಾಕಂದರೆ ತುಂಬ ಮೂವಿಂಗ್ ಆವ್ರೇಜ್ಗಳು ಅಲ್ಲಿ ಕೊಲೈಡ್ ಆಗ್ತಾ ಹೋಗುತ್ತೆ. ಸೊ 4300 ಕಡೆಗೆ ಹೋಗುತ್ತಾ, 3800 ಕಡೆಗೆ ಹೋಗುತ್ತಾ, ಗೋಲ್ಡ್ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಈ ತಿಂಗಳ ಗೋಲ್ಡ್ ಎಕ್ಸ್ಪೈರಿ 29ನೇ ತಾರೀಕಿಗೆ, ನೋಡೋಣ ಅಷ್ಟೊಳಗಡೆ ಏನಾದ್ರು ಮೂವ್ಮೆಂಟ್ ಕೊಡುತ್ತಾ ಅಂತ. ಹಾಗೆಯೇ ನ್ಯಾಚುರಲ್ ಗ್ಯಾಸು ಕೂಡ ಸ್ವಲ್ಪ ನೆಗೆಟಿವ್ ಆಗಿತ್ತು. ಬಿಟ್ಕಾಯಿನು ಈಗಲೂ ಕೂಡ ಟ್ರೇಡ್ ಆಗ್ತಾ ಇರುತ್ತೆ, 24 ಗಂಟೆ ಟ್ರೇಡ್ ಆಗ್ತಾ ಇರುತ್ತೆ. ಅದನ್ನ ಹೇಗೆ ಟ್ರ್ಯಾಕ್ ಮಾಡ್ತಾರೆ, ಏನು ಮಾಡ್ತಾರೆ ದೇವರಿಗೆ ಗೊತ್ತು. ಸೊ ಅದು ಕೂಡ ನೋಡಿ 64,000 ಸ್ವಲ್ಪ ಪಾಸಿಟಿವ್ ಆಗಿ ಇದೆ. ಅಂದರೆ ಮೊನ್ನೆ ಎಲ್ಲ ನೆಗೆಟಿವ್ ಆಗಿ ಬಿದ್ದಿತ್ತು. ಸೊ ಇವತ್ತು ಸ್ವಲ್ಪ ಚೇತರಿಸ್ಕೊಂಡ ಥರ ಕಾಣಿಸ್ತಾ ಇದೆ. ಹಾಗೆಯೇ ರುಪಿ ಅಂತ ನಾವು ನೋಡ್ತಾ ಬರ್ತಾ ಇದೆ, 96 ರೂಪಾಯಿ 55 ಪೈಸೆಗೆ ಹೋಗಿದೆ. ನಾವು ಮುಂಚೆನೇ ಮಾತಾಡ್ಕೊಂಡಂಗೆ ಈ ವರ್ಷ ಸೆಂಚುರಿ ಹೊಡೆದ್ರೂ ಕೂಡ ಆಶ್ಚರ್ಯ ಇಲ್ಲ ರುಪಿ. ನೋಡೋಣ ಯಾವ ರೀತಿಯಾಗಿ ಸಿಚುವೇಷನ್ಗಳು ಚೇಂಜ್ ಆಗುತ್ತೆ ಅಂತ. ಹಾಗೆ US ಮಾರ್ಕೆಟ್ ಶುಕ್ರವಾರ ಏನು ಮಾಡಿತ್ತು ಅಂತ ನೋಡ್ಕೊಂಬರೋದಾದರೆ, US ಮಾರ್ಕೆಟು ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನ್ಯಾಸ್ಡ್ಯಾಕಲ್ಲಿ ಮಾತ್ರ ಕರೆಕ್ಷನ್ ಮುಂದುವರೆದಿದೆ. ಅದಕ್ಕೆ ಕಾರಣ ಎನ್ವಿಡಿಯಾದಲ್ಲಿ ಕರೆಕ್ಷನ್ ಬಂದಿತ್ತು, ಅಮೆಝಾನಲ್ಲಿ ಕರೆಕ್ಷನ್ ಬಂದಿತ್ತು, ಟೆಸ್ಲಾದಲ್ಲಿ ಕರೆಕ್ಷನ್ ಬಂದಿತ್ತು. ಸೊ ಎನ್ವಿಡಿಯಾದ ಯಾವುದೋ ಒಂದು ಟಾಪ್ ಕಾಂಟ್ರಿಬ್ಯೂಟರ್ಸ್ ಇದ್ದಾರೋ ಅದರಲ್ಲೆಲ್ಲ ಸ್ವಲ್ಪ ಕರೆಕ್ಷನ್ ಬಂದಿದೆ. ಈ ಕಾರಣದಿಂದಾಗಿ ಆ ರೀತಿಯಾಗಿದೆ. ಸೊ ಇನ್ಫೋಸಿಸ್ ADR 4% ಅಪ್ಮೌಂಟ್ ಬಂದಿದೆ. IT ಕಂಪ್ನಿಗಳೆಲ್ಲ ಕೂಡ, ಸರ್ವಿಸ್ ಕಂಪ್ನಿಗಳು US ಮಾರ್ಕೆಟಲ್ಲಿ ಪಾಸಿಟಿವ್ ಆಗಿದ್ವು. ಅದರ ಇಂಪ್ಯಾಕ್ಟು ಸೋಮವಾರದಿಂದ ನಮ್ಮ ಮಾರ್ಕೆಟಿಗೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಹೋಪ್ಫುಲಿ IT ಸೋಮವಾರ ಒಂದು ಪಾಸಿಟಿವ್ ಆಗಿ ಓಪನ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ವಾಪಸ್ ನಮ್ಮ ಮಿಕ್ಕಿದ್ದು ಮಾರ್ಕೆಟ್ಗಳ ಡೇಟಾ ನೋಡ್ಕೊಂಬರೋದಾದರೆ, ಹೀಟ್ ಮ್ಯಾಪು ಶುಕ್ರವಾರ ದಿವಸ 111 ಕಂಪ್ನಿಗಳು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು. ಕೊನೆ ಟೈಮಲ್ಲಿ ಬೌನ್ಸ್ ಬಂದು ಒಂದಿಷ್ಟು 99 ಸ್ಟಾಕ್ಗಳು ಪಾಸಿಟಿವ್ ಆಗಿದೆ. ಅದರಲ್ಲಿ IT, PSU ಬ್ಯಾಂಕು, ಬ್ಯಾಂಕ್ ನಿಫ್ಟಿ ಇದೆಲ್ಲ ಕೂಡ ಸ್ವಲ್ಪ ಗ್ರೀನ್ ಆಗೋಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತು. ಆಟೋ ಸೆಕ್ಟ್ರು ಟಾಪ್ ಲೂಸರ್ ಆಗಿತ್ತು ಅಫ್ಕೋರ್ಸ್. ಮತ್ತು ಕ್ರೂಡ್ ಬೆಲೆ BPCL ಎಲ್ಲ ಮತ್ತೆ ಇವಾಗ 3,000 ಕೋಟಿ ಚಿಲ್ಲರೆ ಲಾಸ್ ಆಗ್ತಾ ಇದೆ ನಮಗೆ ದಿನಕ್ಕೆ ಈ ಥರ. ಹಾಗಾಗಿ ಮತ್ತೆ ಪ್ರೈಸ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಬರ್ತಾ ಇದೆ. ಸೊ ಗೊತ್ತಿಲ್ಲ, ಸದ್ಯದಲ್ಲೇ ಇದೇ ಥರ 95-100 ಮೇಲ್ಗಡೆ ಇತ್ತು ಅಂದರೆ ಕ್ರೂಡು, ಇನ್ನೂ ಒಂದು ಸಲ ನಾವು ಪೆಟ್ರೋಲ್ ಡೀಸೆಲ್ ಹೈಕ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ, ನೋಡ್ತೀವಿ ಅದನ್ನು. ಹಾಗೆಯೇ ನಿಫ್ಟಿದು ಎಕ್ಸ್ಪೈರಿ ನೋಡ್ತಾ ಬರೋಣ. ನಿಫ್ಟಿ ಎಕ್ಸ್ಪೈರಿಗೆ 23,900ಕ್ಕೆ ಇವಾಗ ದೊಡ್ಡ ಮಟ್ಟಿನಲ್ಲಿ ಒಂದು ಮ್ಯಾಕ್ಸ್ ಪೇನ್ 23,900 ಆದರೆ 24,000ರಲ್ಲಿ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. 23,500ರಲ್ಲಿ ದೊಡ್ಡ ಸಪೋರ್ಟ್ ಬಿಲ್ಡಪ್ ಆಗಿದೆ. ಮಧ್ಯದಲ್ಲಿ 23,600, 700, 800ರಲ್ಲಿ ಈಗಲೂ ಕೂಡ ಸಪೋರ್ಟ್ ಕಾಣಿಸ್ತಾ ಇದೆ. 800ರಲ್ಲಿ ಶುಕ್ರವಾರ ದಿವಸ ನೆಗೆಟಿವ್ ಪೊಸಿಷನ್ಗಳು ಕೂಡ ಜಾಸ್ತಿ ಬಿಲ್ಡಪ್ ಆಗಿತ್ತು. ಅದೇ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ಮ್ಯಾಕ್ಸ್ ಪೇನ್ 23,900ರಲ್ಲಿದೆ. ಸೊ ಹೋಪ್ಫುಲಿ 24,000 ಒಳಗಡೆ ಈ ಎಕ್ಸ್ಪೈರಿನ ಮುಗಿಸ್ತಾರೆ ಅನಿಸುತ್ತೆ. ಆದರೆ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು ವೀಕೆಂಡಲ್ಲಿ, ಏನಾಗುತ್ತೆ ನೋಡಿ. 23,500ರಿಂದ 23,900 ಈ ರೇಂಜನ್ನು ರಿಟೈನ್ ಮಾಡ್ಕೊಳಕ್ಕಾಗತ್ತಾ, ಅಥವಾ ಇನ್ನೂ ಒಂದು ನಾನು ಆಗಲೇ ತೋರಿಸ್ದಾಗೆ ಪ್ಯಾಟರ್ನ್ ಬ್ರೇಕ್ ಡೌನ್ ಅಂದರೆ 23,200 ಕಡೆಗೆ ಮಂಗಳವಾರನೇ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನೋಡೋಣ ಆ ಕಡೆಗೆ ಹೋಗುತ್ತಾ ಏನು ಕತೆ ಅಂತ. ನೆಕ್ಸ್ಟ್ ವೀಕ್ ಇದು ಬೇಕಾದರೆ ನಾವು ನಿಫ್ಟಿ ಎಕ್ಸ್ಪೈರಿ ಏನಾಗಿದೆ ಅಂತ ನೋಡ್ಬೋದು. ಬಟ್ ಇವಾಗಲೇ ಪೊಸಿಷನಲ್ಲಿ ಬಿಲ್ಡಪ್ ಆಗಿರಲ್ಲ. ಬಟ್ ಇಲ್ಲಿ ನಮ್ಗೆ ಆಪ್ಷನ್ ಇದೆ ಅದನ್ನು ನೋಡೋದಕ್ಕೆ. ಸೊ ನಾಳೆ ಎಕ್ಸ್ಪೈರಿ ಅಲ್ಲದೆ 9 ದಿನ ಆದಮೇಲೆ ಇರೋ ಎಕ್ಸ್ಪೈರಿ ನೋಡೋದಾದರೆ ಅಲ್ಲೂ ಕೂಡ ಮ್ಯಾಕ್ಸ್ ಪೇನ್ 23,900 ಇದೆ. 24,000ದಲ್ಲೇ ದೊಡ್ಡ ಮಟ್ಟಿನಲ್ಲಿ ಒಂದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಸೇಮ್ ಪ್ಯಾಟರ್ನ್ ಇದೆ ಲಾಂಗ್ ಟರ್ಮಲ್ಲೂ ಕೂಡ, ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಹಾಗೆಯೇ ನಮ್ಮ FIDI ಡೇಟಾಗಳು ಏನಾಗಿದೆ ಅಂತ ನೋಡ್ಕೊಂಬರೋಣ. ಸೊ FIDI ಡೇಟಾ ಅಂತ ಹಾಗೆಯೇ FIDI ಡೇಟಾ ನೋಡ್ತಾ ಬರ್ತಿದ್ರೆ ಸ್ವಲ್ಪ ಚೇಂಜಸ್ ಆಗಿದೆ. ಕ್ಲೈಂಟ್ ಮೀಡಿಯಂ ಬೇರಿಶ್ ಆಗಿದ್ದಾರೆ, ಪ್ರೋಗಳೆಲ್ಲ ಬುಲ್ಲಿಶ್ ಆಗಿದ್ದಾರೆ. ಸೊ ಮಾರ್ಕೆಟ್ ಒಂದು ಕನ್ಫ್ಯೂಷನ್ ಇರೋದು ಕಾಣಿಸ್ತಾ ಇದೆ. FIಗಳು ಬೇರಿಶ್ ಆಗಿದೆ. ಈ ಥರ ಆಗಿದ್ರೆ ಏನಾಗುತ್ತೆ, ಒಂದು ರೇಂಜ್ ಬೌಂಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಸೋಮವಾರದಷ್ಟರಿಗೆ ಯಾರ್ಯಾರು ಏನೇನು ಚೇಂಜಸ್ ಮಾಡ್ಕೊತಾರೆ ಪೊಸಿಷನ್ಗಳನ್ನು ನೋಡ್ತಾ ಹೋಗೋಣಂತೆ. ಸದ್ಯಕ್ಕೆ ಕನ್ಫ್ಯೂಸ್ಡ್ ಆಗಿದೆ OI ಡೇಟಾ. ಹಾಗೆಯೇ ಕ್ಯಾಶ್ ಮಾರ್ಕೆಟ್ ನೋಡ್ತಾ ಬರೋದಾದರೆ, ಸೊ FIಗಳು ಶುಕ್ರವಾರ ದಿವಸ ಕೂಡ 3,893 ಕೋಟಿನ ಸೆಲ್ ಮಾಡಿದ್ದಾರೆ. DIಗಳು 5,400 ಕೋಟಿನ ಬೈ ಮಾಡಿದ್ದಾರೆ. ಆ ಕಾರಣಕ್ಕೆ
ಕಾರಣಕ್ಕೆ ಮಾರ್ಕೆಟ್ ಕೂಡ ಒಂದು ಪುಲ್ ಬ್ಯಾಕ್ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ಸೊ ಇದೆಲ್ಲ ಸೋಮವಾರ ದಿವಸ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡಂತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಹೇಳೋದು ಮರ್ತೋದೆ. ಇದನ್ನ ನಾನು ನನ್ನ ರಿಮೋಟ್ ಲೊಕೇಶನಲ್ಲಿದ್ದೀನಿ, ಬಂದ ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. F&Oಗೆ ಒಂದು ಹೊಸ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ಗೆ ಹೊಸ ಫ್ರೇಮ್ವರ್ಕ್ನ ತರ್ತಾ ಇದ್ದಾರೆ ಅಂತಂದ್ರಲ್ಲ, ಅದು ಬರೀ ಪ್ರಪೋಸ್ಡು. ಬಟ್ ಏನು ಹೇಳ್ತಾ ಇದೆ ಅಂದರೆ ಸೆಬಿ ಈ ಹೆಡ್ಜ್ ಮಾಡಿ ಪೊಸಿಷನ್ ತೊಗೊತೀವಲ್ಲ ಅಂಥವರಿಗೆ, ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ಅಂತಲೇ ಅನ್ಕೋಬೋದು, ನೇಕೆಡ್ ಸೆಲ್ ಅಲ್ಲದೆ ಹೆಡ್ಜ್ ಪೊಸಿಷನ್ ತೊಗೊಳೋರಿಗೆ ಸ್ವಲ್ಪ ಎನ್ಕರೇಜ್ ಮಾಡೋದಕ್ಕೆ ಮಾರ್ಜಿನ್ ರಿಕ್ವೈರ್ಮೆಂಟ್ಗಳನ್ನು ಚೇಂಜಸ್ ಮಾಡೋ ಸಾಧ್ಯತೆ ಇದೆ. ಮಾರ್ಜಿನ್ ರಿಡಕ್ಷನ್ಗಳು ಹೆಡ್ಜ್ ಇಂಡೆಕ್ಸ್ ಆಪ್ಷನಲ್ಲಿ, ಸ್ಟಾಕ್ ಆಪ್ಷನಲ್ಲ, ಇಂಡೆಕ್ಸ್ ಆಪ್ಷನ್ ಸ್ಟ್ರಾಟಜೀಸಲ್ಲಿ 50% ತನಕ ಮಾರ್ಜಿನ್ ಕಮ್ಮಿ ಆಗ್ಬೋದು. ಕ್ಯಾಲೆಂಡರ್ ಸ್ಪ್ರೆಡ್ ಮಾಡೋರಿಗೆ 30% ತನಕ ಮಾರ್ಜಿನ್ ಕಮ್ಮಿ ಆಗ್ಬೋದು ಅಂತ ಆ ಪ್ರಪೋಸಲ್ ಹೇಳ್ತಾ ಇದೆ. ಜೊತೆಗೆ 9 ತಿಂಗಳಿಗಿಂತಲೂ ಜಾಸ್ತಿದು ಯಾವುದಾದ್ರೂ ಲಾಂಗ್ ಟರ್ಮ್ ಆಪ್ಷನ್ಗಳನ್ನು ನೀವು ಏನಾದ್ರು ಹೆಡ್ಜ್ ಆಗಿ ತೊಗೊತಾ ಇದ್ದಾರೆ ಅಂದರೆ ಅದಕ್ಕೆ ಸಪ್ರೇಟ್ ಮಾರ್ಜಿನ್ ಫ್ರೇಮ್ವರ್ಕ್ ಇದೆ ಇವತ್ತು, ಅದನ್ನು ಕಮ್ಮಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ 13 ತಿಂಗಳು ತನಕದ್ದು ಆ ಫ್ರೇಮ್ವರ್ಕಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅಂದರೆ 13 ತಿಂಗಳದ್ದು ಮುಂದಿಂದು ನೀವು ಏನಾದರೂ ನೀವು ಹೆಡ್ಜ್ ಪೊಸಿಷನ್ ತೊಗೊಂಡ್ರೂ ಕೂಡ ಅದಕ್ಕೆ ನಿಮಗೆ ಹೆಡ್ಜಿಂಗು ಸ್ವಲ್ಪ ಚೀಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೇಕೆಡ್ ಆಪ್ಷನ್ ಬೈಯಿಂಗ್ ಮಾಡೋರಿಗೆ, ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ಇದರಿಂದ ಯಾವುದೇ ರೀತಿಯಿಂದ ಚೇಂಜಸ್ ಇಲ್ಲ. ಸೊ ಲಾಂಗ್ ಟರ್ಮ್ ಪೊಸಿಷನ್ ಇಟ್ಕೊಳ್ಳೋರಿಗೆ, ಎಸ್ಪೆಷಲಿ ಇಂಡೆಕ್ಸ್ ಆಪ್ಷನ್ಸ್ಗಳಲ್ಲಿ F&O ಟ್ರೇಡ್ ಮಾಡೋರಿಗೆ ಒಂದಿಷ್ಟು ಸುದ್ದಿ ಆಗ್ಬೋದು. ಹೇಗೇನು ಇದು ಪ್ರಪೋಸಲು ರೂಲ್ ಆಗಿ ಕನ್ವರ್ಟ್ ಆಗಿಲ್ಲ, ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಮತ್ತೊಂದು ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.